ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳಿಲ್ದವ್ರು ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಎಷ್ಟೆಷ್ಟೋ ತೊಂದರೆಗಳಾಯಿತು. ನನಗೆ ಅವತ್ತು ತುಂಬ ಬೇಜಾರಾಯಿತು. ನನಗೆ ಒಬ್ಬರು ಬರಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನು ಗತಿ. ಪ್ರೊಡಕ್ಷನ್ ಮ್ಯಾನೇಜರ್ ಏನು ಕಮ್ಮಿ ಇರೋದು, ಯಾವ ಮಟ್ಟಕ್ಕಾಗಿತ್ತು ಅಂದರೆ ನನಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ. ನಾನು ತಡವಾಗಿ ಬಂದಿದ್ದು ಕ್ಷಮೆ ಇರಲಿ. ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ. ಮುಗಿದಿರೋ ಪಿಕ್ಚರಿಗೆ ಬಿಡಿ ಅಂದರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ಥರ ಹೊಗೆ ಹಾಕ್ಬಿಟ್ಟು ಶೂಟಿಂಗು. ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ, ಎಷ್ಟು ವರ್ಷ ಆ ಥರ ಆಗ್ಬಿಟ್ಟು. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ಈ ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ, ಶೋರ್. ಅವಾರ್ಡ್ಗೆ ಹೋಗುವಂಥ ಕ್ಯಾರೆಕ್ಟರ್ದು. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೊಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕೆಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳಿಲ್ದವ್ರು ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂಥ ಪರಿಸ್ಥಿತಿಗಳು ಬಂದ್ಬಿಡ್ತು ಅಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬರೋರು ಕ್ಯಾಮ್ರಾ ಮುಂದೆ ಬಂದಾಗ ಹಂಗೆಲ್ಲ ಇರಬಾರ್ದು, ಫೀಲ್ ಮಾಡಬಾರ್ದು ಅಂದರೆ ಸರಿ ಅಂತ ಆ್ಯಕ್ಟ್ ಮಾಡೋದು, ಮತ್ತೆ ಮುಖ ಕೂತ್ಕೊಳ್ಳೋದು. ಹಿಂಗೆ ನಾನು ಹೋಗಿ ಸಮಾಧಾನ ಮಾಡ್ತಾಯಿದ್ದೆ. ತುಂಬ ಬಾಂಡಿಂಗ್ ಆಗಿಬಿಟ್ಟಿತ್ತು ನನಗೂ ಅವ್ರಿಗಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ, ಇನ್ನಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತು ಮಗು, ನಿಜವಾಗ್ಲೂ ಗೆಲ್ತೇ ಬಿಡೋದು. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ. ನಾನು ಆಗಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗಿದಿದೆ. ಇವ್ರು ಬಂದರೆ ಹಂಗೆ ಹೋಗ್ಬಿಡೋಣ ಆಚೆಗೆ ಅಂತ, ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರ ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆಲಿ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಸ್ಟೆಂಟ್ ಕರೆದು ಹೇಳಿ ಕಳಿಸೋರು, ಇಂಥದ್ದು ಬೇಕು ನನಗೆ ಹೇಳೋರಿಗೆ ಅಂತ. ಇವರು ಅಷ್ಟೇ. ಎಷ್ಟೆಷ್ಟೋ ತೊಂದರೆಗಳಾಯಿತು. ಶೂಟಿಂಗ್ ಆಗ್ತಾ ಇರ್ತವೆ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಯಾರನ್ನಾರು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದೆ, ಆಗ್ತಾಯಿಲ್ಲ ನನಗೆ, ಚಳಿ ನಡುತ್ತಾ ಇದೆ. ಅಣ್ಣ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದರೆ, ರೂಮಲ್ಲಿದ್ದವ್ರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮಗೆ. ಸುಮಾರು ಜನ ಆಯಿತು ಆರ್ಟಿಸ್ಟ್ಗಳಿಗೆ, ನನಗೂ ಆಯಿತು. ಇನ್ನು ಶೂಟಿಂಗ್ ವಿಚಾರಕ್ಕೆ ಬಂದಾಗ, ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ತಗೊಂಡಿದ್ದಾರೆ. ಹೆತ್ತವ್ರಿಗೆ ಯಜ್ಞ ಬುದ್ಧು ಅಂತ. ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳೋದು, ಎಲ್ಲರೂ ಹೇಳೋದು ಅಷ್ಟೇ. ಡೈರೆಕ್ಟಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು, ಇವರು ನಮ್ಮ ಜಗ್ಗಪ್ಪ ಆಗಲಿ, ಇವರು ಆಗಲಿ, ಯಾರೇನು ಕಡಿಮೆ ಇಲ್ಲ ಇಲ್ಲಿ, ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದ್ದಾರಾ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಇದೇನು ಈಗ ಪರಿಚಯ ಮಾಡ್ಕೋತೀವಿ? ಹೌದು, ಸರಿ. ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ಕೆ ಬಿಡಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕ್ಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಎಷ್ಟು ಸಿನಿಮಾ ಮಾಡಬೇಕಿತ್ತು. ಇರಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನೂ ನಿಲ್ಲಲ್ಲ. ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜು ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ, ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ. ನಾನು ಹೋಗಲ್ಲ, ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದಲ್ಲಿ ಹಂಗಾಗುತ್ತೆ. ಕಷ್ಟ ಆಗುತ್ತೆ ಅವ್ರಿಗೆ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ. ಸಾರಿ ಮಾ. ಹಾಂ, ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲಿ ಹೋಗಿ ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನಿಸಿದೆಯಾ?
ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಹ್ಞೂ ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು, 6 ಗಂಟೆಗೆ ಬಿಟ್ಟರೆ ನಾನು ಬರೋದು ಇಲ್ಲಿಂದ ಸಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತ ಹೇಳಿ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವರನ್ನು ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿ ಅಂದರೆ, ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಜೀವನನೇ ಹಿಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ಹ್ಞೂ, ನನಗೆ ಅವತ್ತು ತುಂಬ ಬೇಜಾರಾಯ್ತು. ನನಗೆ ಒಬ್ಬರು ಬರಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನು ಗತಿ? ನಾನಿ ಸರ್, ಅಮ್ಮ, ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನು ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ, ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದರೆ ನನಗೆ ಅನ್ಕಾನ್ಷಿಯಸ್ ಆಗ್ಬಿಟ್ಟಿದೆ ನಾನು ಆವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ.